ಆದ್ಯರ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಅದಕ್ಕೆ MSMEಗೆ 10,000 ಕೋಟಿ ಕೊಟ್ಟಿದ್ದೇವೆ. ಇದರಲ್ಲಿ ಬಹುತೇಕ ಪಾಲು ಭಾರತ ದೇಶಕ್ಕೆ ಎಷ್ಟು ಹೋಗುತ್ತದೋ ಅದರೊಳಗೆ ಅರ್ಧ ಭಾಗ ಕರ್ನಾಟಕಕ್ಕೆ ಬರ್ತದೆ. ನಮ್ಮಲ್ಲಿರ್ತಕ್ಕಂಥ ಕೈಗಾರಿಕಾ ವ್ಯವಸ್ಥೆಗಳು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ವಹಿವಾಟು ಅದಕ್ಕೆ ಆಗ್ತಾ ಇದೆ. ಮತ್ತು ರೈತರಿಗೋಸ್ಕರವಾಗಿ, ಮಹಿಳೆಯರಿಗೋಸ್ಕರವಾಗಿ ಸುಸ್ಥಿರವಾದ ಒಂದು ಆರ್ಥಿಕವನ್ನು ಸಬಲೀಕರಣ ಮಾಡ್ತಕ್ಕಂಥ ಅದಕ್ಕೆ ಪ್ರಗತಿ ಹಂತದಲ್ಲಿ ತೆಗೆದುಕೊಂಡೋಗಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಕ್ಕೆ 12,20,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಎಂದೂ ಕೊಟ್ಟಿರಲಿಲ್ಲ, 1 ಲಕ್ಷ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಸಾರಿಗೆ ಕ್ಷೇತ್ರಕ್ಕೆ 6 ಲಕ್ಷ ಕೋಟಿ, 5,98,000. ರೈಲ್ವೆಗೆ 2,93,000 ಕೋಟಿ ರೂಪಾಯಿ. ಇದರೊಳಗೆ ಕರ್ನಾಟಕಕ್ಕೆ ಈಗಾಗಲೇ ನಮ್ಮ ಮಂತ್ರಿಗಳು ಹಿರಿಯರಾದ ಅಶ್ವಿನಿ ವೈಷ್ಣವ್ ಸಾಹೇಬರು ಹೇಳಿದ್ದಾರೆ, 7,000 ಏನು ನಮ್ಮ 748 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಅದಲ್ಲದೆ ಸಬರ್ಬನ್ಗೆ 500 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೇವೆ. ಹೋದ ಸಾರಿ 350 ಕೋಟಿ ಕೊಟ್ಟಿದ್ವಿ, ಈ ಸಾರಿ ನಾವು 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಜೈವಿಕ ಇಂಧನ ಬಯೋಫಾರ್ಮಾ ತಯಾರಿಕೆ ಮಾಡೋದಕ್ಕೋಸ್ಕರವಾಗಿ 10,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. 3 ಆಯುರ್ವೇದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಹೈಸ್ಪೀಡ್ ಕಾರಿಡಾರ್ನ ಈಗಾಗಲೇ ಸನ್ಮಾನ್ಯ ಸಚಿವರು ತಮ್ಮ ಇದನ್ನು ತಿಳಿಸಿದ್ದಾರೆ, ಭಾವನೆಯನ್ನು ತಿಳಿಸಿದ್ದಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಎಲ್ಲ ಒಂದು ಕಡೆ ಪೊರೆ ಇರೋ ಕಣ್ಣಿಗೆ ಏನು ಕಾಣೋದಿಲ್ಲ. ದಯವಿಟ್ಟು ನಾರಾಯಣ ಹೃದಯಾಲಯದಲ್ಲೋ ನಾರಾಯಣ ನೇತ್ರಾಲಯದಲ್ಲೋ ಎಲ್ಲರೂ ಹೋಗಿ ಆ ಪೊರೆ ತೆಗೆಸ್ಕೊಳ್ಳಿ. ಭಾರತ ಸರ್ಕಾರ ಯುವಕರಿಗೆ ಸಬಲೀಕರಣದಲ್ಲಿ, ಯುವಕರ ಆಶಾಕಿರಣವಾಗಿ MSME, ಬೇರೆ ಬೇರೆ ಸ್ಪೋರ್ಟ್ಸ್ಗೆ, ಕ್ರೀಡೆಗೆ, ಕೆಲಸಕ್ಕೆ, ಮತ್ತೊಂದಕ್ಕೆ ಯಾವ್ಯಾವುದಕ್ಕೆ ಆದ್ಯತೆ ಕೊಡೋ ಜೊತೆಯಲ್ಲಿ ಬಿಲೋ ದ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ ಮೇಲ್ಪಂಕ್ತಿಗೆ ಬರಬೇಕು ಅಂತ ಹೇಳಿ ಕೇವಲ 11 ವರ್ಷದಲ್ಲಿ 25 ಕೋಟಿ ಇದ್ದಂಥವ್ರನ್ನ ಕೇವಲ 4-5% ತಂದು ನಿಲ್ಲಿಸಿದ್ದಾರೆ.